ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಬೋನಸ್ ಷೇರುಗಳ ಬಗ್ಗೆ ಮಾತಾಡೋಣ. ಈ ಬೋನಸ್ ಅನ್ನೋ ಪದ ಕೇಳಿದ ತಕ್ಷಣ ಏನೋ ಫ್ರೀಯಾಗಿ ಸಿಗ್ತಿದೆ ಅನ್ಸುತ್ತೆ ಅಲ್ವಾ? ಒಂದು ಶೇರ್ ತಗೊಂಡ್ರೆ ಇನ್ನೊಂದು ಶೇರ್ ಫ್ರೀ. ವಾವ್, ಕೇಳೋಕಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ನಿಜವಾಗ್ಲೂ ಕಂಪನಿಗಳು ಹೀಗೆ ಫ್ರೀಯಾಗಿ ಷೇರುಗಳನ್ನ ಗಿಫ್ಟಾಗಿ ಕೊಡ್ತಾವಾ? ಇದರ ಹಿಂದಿನ ಅಸಲಿ ಕಥೆ ಏನು? ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಕಂಪನಿಗಳು ನಿಜವಾಗ್ಲೂ ನಮಗೆ ಫ್ರೀ ಶೇರ್ಗಳನ್ನು ಕೊಡ್ತಾವಾ ಅಥವಾ ಇದೆಲ್ಲ ಕೇವಲ ಕಣ್ಣು ಕಟ್ಟ? ಬನ್ನಿ, ಇದರ ಹಿಂದಿನ ಸತ್ಯವನ್ನ ಇವತ್ತು ಪತ್ತೆ ಹಚ್ಚೋಣ. ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ? ಒಂದು ಕಂಪನಿ ಬೋನಸ್ ಶೇರ್ಗಳನ್ನ ಅನೌನ್ಸ್ ಮಾಡಿದ ತಕ್ಷಣ ಮಾರ್ಕೆಟ್ನಲ್ಲಿ ಒಂದು ರೀತಿ ಹಬ್ಬ ಶುರುವಾಗ್ಬಿಡುತ್ತೆ. ಫ್ರೀ ಶೇರ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲರೂ ಆ ಶೇರ್ಗಳನ್ನ ಕೊಳ್ಳೋಕೆ ಮುಗಿಬೀಳ್ತಾರೆ. ಇದರಿಂದ ಏನಾಗುತ್ತೆ? ಡಿಮಾಂಡ್ ಜಾಸ್ತಿಯಾಗಿ ಶೇರ್ನ ಬೆಲೆ ಗಗನಕ್ಕೇರುತ್ತೆ. ಇದು ಒಂಥರ ಟ್ರ್ಯಾಪ್ ಇದ್ದಾಗೆ. ಯಾಕಂದ್ರೆ ಆಮೇಲೆ ಬೋನಸ್ ಸಿಕ್ಕಿದ್ಮೇಲೆ ಶೇರ್ನ ಬೆಲೆ ಅಡ್ಜಸ್ಟ್ ಆದಾಗ ನಾವು ಜಾಸ್ತಿ ಬೆಲೆ ಕೊಟ್ಟು ತಗೊಂಡಿದ್ರೆ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಬೋನಸ್ ಶೇರ್ ಅನ್ನೋದು ನಿಜಕ್ಕೂ ಒಂದು ಭ್ರಮೆಯಾ? ಹೌದು, ಒಂದ್ ರೀತಿಯಲ್ಲಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಕೆಲವು ಬೇಸಿಕ್ ವಿಷಯಗಳನ್ನ ತಿಳ್ಕೋಬೇಕು. ಯಾಕಂದ್ರೆ ನೆನಪಿಡಿ, ಬೋನಸ್ ಶೇರ್ಗಳಿಂದ ನಮ್ಮತ್ರ ಇರೋ ಶೇರ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದೇ ಹೊರತು ನಮ್ಮ ಹೂಡಿಕೆಯ ಒಟ್ಟು ಮೌಲ್ಯ ಅದು ಬದಲಾಗೋದೇ ಇಲ್ಲ. ಮೊದಲನೇ ಕಾನ್ಸೆಪ್ಟ್, ಶೇರ್ ಕ್ಯಾಪಿಟಲ್. ಇದೇನಪ್ಪ ಅಂದ್ರೆ ತುಂಬಾ ಸಿಂಪಲ್. ಈಗ ಇಬ್ರು ಫ್ರೆಂಡ್ಸ್ ಸೇರಿ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ ಅನ್ಕೊಳ್ಳಿ. ಅವರಿಬ್ರು ತಲಾ 1 ಲಕ್ಷ ಹಾಕ್ತಾರೆ. ಆ ಆರಂಭದಲ್ಲಿ ಹಾಕಿದ 2 ಲಕ್ಷ ರೂಪಾಯಿ ಇದೆಯಲ್ಲ, ಅದೇ ಆ ಕಂಪನಿಯ ಶೇರ್ ಕ್ಯಾಪಿಟಲ್, ಅಂದ್ರೆ ಬಿಸ್ನೆಸ್ನ ಅಡಿಪಾಯದ ಹಣ. ಈಗ ಎರಡನೇ ಕಾನ್ಸೆಪ್ಟ್, ರಿಸರ್ವ್ಸ್ ಅಥವಾ ಮೀಸಲು ನಿಧಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಬೈಕ್ನ ರಿಸರ್ವ್ ಟ್ಯಾಂಕ್ ಬೆಸ್ಟ್ ಎಕ್ಸಾಂಪಲ್. ಎಮರ್ಜೆನ್ಸಿಗೆ ಅಂತ ಪೆಟ್ರೋಲ್ ಉಳಿಸಿರ್ತೀವಲ್ಲ, ಹಾಗೇನೆ ಒಂದು ಕಂಪನಿ ತಾನು ಗಳಿಸಿದ ಲಾಭದಲ್ಲಿ ಎಲ್ಲ ಖರ್ಚು, ಡಿವಿಡೆಂಡ್ ಎಲ್ಲ ಕೊಟ್ಟ ಮೇಲೆ ಉಳಿದ ಹಣವನ್ನ ಮುಂದಿನ ಅವಶ್ಯಕತೆಗಳಿಗಾಗಿ ಕೂಡಿಡುತ್ತೆ. ಅದೇ ರಿಸರ್ವ್ಸ್. ಓಕೆ, ಈಗ ಎರಡರ ನಡುವಿನ ವ್ಯತ್ಯಾಸ ಸ್ಪಷ್ಟವಾಯ್ತಲ್ವಾ? ಶೇರ್ ಕ್ಯಾಪಿಟಲ್ ಅನ್ನೋದು ಕಂಪನಿಯ ಅಡಿಪಾಯ. ಅದು ಹಾಗೇ ಇರುತ್ತೆ, ಸುಲಭವಾಗಿ ಬದಲಾಗಲ್ಲ. ಆದರೆ ರಿಸರ್ವ್ಸ್ ಅನ್ನೋದು ಕಂಪನಿ ಲಾಭ ಮಾಡಿದ ಹಾಗೆಲ್ಲ ಪ್ರತಿ ವರ್ಷ ಬೆಳೆಯುತ್ತಾ ಹೋಗುತ್ತೆ. ಸರಿ, ಈ ಎರಡು ಬೇಸಿಕ್ ವಿಷಯಗಳು ಈಗ ನಮಗೆ ಅರ್ಥ ಆಗಿದೆ. ಹಾಗಾದ್ರೆ ಬನ್ನಿ, ಈ ಬೋನಸ್ ಶೇರ್ಗಳ ಹಿಂದಿನ ಅಸಲಿ ಮ್ಯಾಥಮ್ಯಾಟಿಕ್ಸ್ ಏನು, ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿಂದ ಕಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಉದಾಹರಣೆಗೆ, ಒಂದು ದೊಡ್ಡ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡೋಣ. ಬೋನಸ್ ಕೊಡೋಕ್ಕೂ ಮುಂಚೆ ಅವರ ಶೇರ್ ಕ್ಯಾಪಿಟಲ್ ಸುಮಾರು 4 ಕೋಟಿ ಇತ್ತು. ಆದರೆ ಅವರ ರಿಸರ್ವ್ಸ್ ಅಂದ್ರೆ ಕೂಡಿಟ್ಟ ಲಾಭ 19,437 ಕೋಟಿ ರೂಪಾಯಿ ಇತ್ತು. ಈ ನಂಬರ್ಸ್ಗಳನ್ನ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಬೋನಸ್ ಕೊಡುವಾಗ ಕಂಪನಿ ಏನ್ ಮಾಡುತ್ತೆ ಗೊತ್ತಾ? ಅದು ಕೇವಲ ಒಂದು ಅಕೌಂಟಿನಿಂದ ಇನ್ನೊಂದು ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುತ್ತೆ ಅಷ್ಟೇ. ಮೊದಲು ತನ್ನ ರಿಸರ್ವ್ಸ್ ಅನ್ನೋ ಖಾತೆಯಿಂದ ಸ್ವಲ್ಪ ಹಣವನ್ನ ತೆಗೆಯುತ್ತೆ. ಆಮೇಲೆ ತೆಗೆದ ಅಷ್ಟೇ ಹಣವನ್ನ ತನ್ನ ಶೇರ್ ಕ್ಯಾಪಿಟಲ್ ಖಾತೆಗೆ ಹಾಕ್ಬಿಡುತ್ತೆ. ಇದು ಕೇವಲ ಒಂದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್. ಈಗ ನೋಡಿ, 1:1 ಬೋನಸ್ ಕೊಟ್ಟ ಮೇಲೆ ಏನಾಯ್ತು ಅಂತ. ಕಂಪನಿ ತನ್ನ ರಿಸರ್ವ್ಸ್ನಿಂದ 4 ಕೋಟಿ ತೆಗೆದು ಶೇರ್ ಕ್ಯಾಪಿಟಲ್ಗೆ ಹಾಕಿತು. ಆಗ ಶೇರ್ ಕ್ಯಾಪಿಟಲ್ 4 ಕೋಟಿಯಿಂದ 8 ಕೋಟಿಗೆ ಡಬಲ್ ಆಯಿತು. ರಿಸರ್ವ್ಸ್ 19,437 ಕೋಟಿಯಿಂದ 19,433 ಕೋಟಿಗೆ ಇಳಿಯಿತು. ಗಮನಿಸಿದ್ರಾ? ಕಂಪನಿಯ ಒಟ್ಟು ಮೌಲ್ಯದಲ್ಲಿ 1 ರೂಪಾಯಿನೂ ಬದಲಾವಣೆ ಆಗಿಲ್ಲ. ಆ ಜೇಬಿಂದ ತೆಗೆದು ಈ ಜೇಬಿಗೆ ಹಾಕೊಂಡಾಗೆ. ಓಕೆ, ಇದು ಕಂಪನಿಯ ಲೆಕ್ಕಾಚಾರ ಆಯಿತು. ಆದ್ರೆ ಇದರಿಂದ ನಿಮ್ಮಂತಹ ಹೂಡಿಕೆದಾರರ ಮೇಲೆ, ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಪರಿಣಾಮ ಬೀರುತ್ತೆ? ಬನ್ನಿ, ಇದನ್ನ ಒಂದು ಸ್ಪಷ್ಟವಾದ ಉದಾಹರಣೆ ಜೊತೆ ನೋಡೋಣ. ಅಂದ್ಕೊಳ್ಳಿ, ನಮ್ಮತ್ರ ಒಂದು ಕಂಪನಿಯ 100 ಷೇರುಗಳಿವೆ. ಒಂದೊಂದು ಷೇರಿನ ಬೆಲೆ 1,000 ರೂಪಾಯಿ. ಹಾಗಾದ್ರೆ ನಮ್ಮ ಒಟ್ಟು ಹೂಡಿಕೆ ಎಷ್ಟು? 1 ಲಕ್ಷ ರೂಪಾಯಿ. ಸರಿತಾನೆ? ಓಕೆ, ಈಗ ಕಂಪನಿ 1:1 ಬೋನಸ್ ಅನೌನ್ಸ್ ಮಾಡ್ತು. ಏನಾಗುತ್ತೆ? ನಮ್ಮ ಷೇರುಗಳ ಸಂಖ್ಯೆ ಡಬಲ್ ಆಗುತ್ತೆ. ಅಂದ್ರೆ 100 ಇದ್ದಿದ್ದು 200 ಆಗುತ್ತೆ. ವಾವ್, ಖುಷಿಯಾಗುತ್ತೆ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಇದೆ. ಅದೇ ಕ್ಷಣದಲ್ಲಿ ಷೇರಿನ ಬೆಲೆ ಅರ್ಧಕ್ಕರ್ಧ ಇಳಿದು ಬಿಡುತ್ತೆ. ಅಂದ್ರೆ 1,000 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗುತ್ತೆ. ಈಗ ಲೆಕ್ಕ ಹಾಕಿ, 200 ಷೇರುಗಳು ಒಂದಕ್ಕೆ 500 ರೂಪಾಯಿ. ಒಟ್ಟು ಮೌಲ್ಯ ಮತ್ತೆ 1 ಲಕ್ಷ ರೂಪಾಯಿನೇ. ಯಾವುದೇ ಬದಲಾವಣೆ ಆಗಿಲ್ಲ. ಹಾಗಾದ್ರೆ ಕಡೆಗೆ ನಮ್ಮ ಹೂಡಿಕೆಯ ನಿಜವಾದ ಮೌಲ್ಯದಲ್ಲಿ ಆದ ಬದಲಾವಣೆ ಎಷ್ಟು? 0. ಹೌದು, ಬೋನಸ್ ಶೇರ್ಗಳು ನಮ್ಮ ಜೇಬಿಗೆ ಒಂದೇ 1 ರೂಪಾಯಿ ಹೆಚ್ಚುವರಿ ಹಣವನ್ನು ತರೋದಿಲ್ಲ. ಇದು ಕೇವಲ ಸಂಖ್ಯೆ ಮತ್ತು ಬೆಲೆಯ ಒಂದು ಹೊಂದಾಣಿಕೆ ಅಷ್ಟೇ. ಇಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತೆ.
ಇದರಿಂದ ಹೂಡಿಕೆದಾರರ ಒಟ್ಟು ಹಣದಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಕಂಪನಿಗಳು ಈ ಬೋನಸ್ ಶೇರ್ ಕೊಡೋ ತಲೆಬಿಸಿಗೆ ಹೋಗ್ತವೆ? ಇದರ ಹಿಂದೆ ಏನಾದರೂ ಉದ್ದೇಶ ಇರಲೇಬೇಕಲ್ವಾ? ಖಂಡಿತ ಕಾರಣಗಳಿವೆ. ಮೊದಲನೇದು, ಮಾರ್ಕೆಟ್ನಲ್ಲಿ ಷೇರುಗಳ ಸಂಖ್ಯೆ ಜಾಸ್ತಿ ಆದ್ರೆ ಅವುಗಳನ್ನು ಕೊಳ್ಳೋದು ಮಾರೋದು ಸುಲಭ ಆಗತ್ತೆ. ಎರಡನೇದು, ತುಂಬ ದುಬಾರಿ ಇರೋ ಷೇರುಗಳ ಬೆಲೆ ಕಡಿಮೆ ಆದ್ರೆ ಸಣ್ಣ ಹೂಡಿಕೆದಾರರಿಗೂ ಅದನ್ನು ಕೊಂಡುಕೊಳ್ಳೋಕೆ ಸಾಧ್ಯ ಆಗತ್ತೆ. ಹಾಗೆ ಇದು ಕಂಪನಿಗೆ ತನ್ನ ಭವಿಷ್ಯದ ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ ತೋರಿಸುವ ಒಂದು ವಿಧಾನ ಕೂಡ ಹೌದು. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಅರ್ಥ ಮಾಡ್ಕೋಬೇಕಾದ ಅಸಲಿ ವಿಷಯ ಏನು? ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಬೋನಸ್ ಷೇರುಗಳು ಅಂದೇ ಉಚಿತ ಹಣ ಅಲ್ಲವೇ ಅಲ್ಲ. ಇದು ಜಸ್ಟ್ ಒಂದು ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ಹೌದು, ಷೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನೋಡೋಕೆ ಖುಷಿಯಾಗುತ್ತೆ. ಆದರೆ ನಮ್ಮ ಹೂಡಿಕೆಯ ಒಟ್ಟು ಮೌಲ್ಯ ಅದು 1 ಪೈಸೆಯೂ ಜಾಸ್ತಿಯಾಗೋದಿಲ್ಲ. ಈಗ ಇದರ ಹಿಂದಿನ ಮೆಕ್ಯಾನಿಸಮ್ ಪೂರ್ತಿಯಾಗಿ ಅರ್ಥ ಆಗಿದೆ ಅಲ್ವಾ? ಹಾಗಾದ್ರೆ ಮುಂದಿನ ಸಲ ಯಾವುದಾದ್ರೂ ಕಂಪನಿ ಬೋನಸ್ ಅನೌನ್ಸ್ ಮಾಡ್ತು ಅನ್ನೋ ಹೆಡ್ಲೈನ್ ನೋಡಿದಾಗ ಸುಮ್ಮನೆ ಖುಷಿ ಪಡೋ ಬದಲು ಇದರ ಹಿಂದಿನ ಕಾರಣಗಳೇನು ಅಂತ ವಿಶ್ಲೇಷಣೆ ಮಾಡಿ ಒಂದು ಸ್ಮಾರ್ಟ್ ನಿರ್ಧಾರ ತೆಗೆದುಕೊಳ್ಬೋದು ಅಲ್ವಾ? ಯೋಚನೆ ಮಾಡಿ ನೋಡಿ.